ಈ ಬೋರ್ಗೆರುತ್ತಿರುವಂತಹ ಜಲರಾಶಿ ತಮ್ಮಲ್ಲಿ ನಾವು ಮೂವರು ಆಲದ ಎಲೆ ಮೇಲೆ ಎಲುತ್ತುವಂತವರಿದ್ದೇವೆ ತಾಯಿ. ಆ ಒಂದು ಸಂದರ್ಭದಲ್ಲಿ ಓಂಕಾರದ ತನ್ಮೂಲಕ ಈ ನಿನ್ನ ದಿವ್ಯ ಸ್ವರೂಪವನ್ನು ಕಂಡವರಿದ್ದೇವೆ ತಾಯಿ. ಸಮಸ್ಯೆಯ ಸುಳಿಯಲ್ಲಿ ನಾವು ಸಿಲುಕಿದ್ದೇವೆ. ನಾವ್ಯಾರು, ನಮ್ಮ ಹುಟ್ಟಿಗೆ ಕಾಣಿಕತ್ತರೆ ಯಾರು, ನಮ್ಮಿಂದ ಆಗಬೇಕಾದ ಕನಕಾರ್ಯ ಯಾರು ಹೀಗೆ ಹೇಳುವರೆ ಕಾರಣ ಜನತೆಯೊಳಗೆ ನಮ್ಮ ಮೂವರ ಹೊರತಾಗಿ ನಮಗೆ ಮತ್ತೆ ದರ್ಶನವಾಗಿಲ್ಲ. ಪ್ರಥಮವಾಗಿ ಕಂಡಲ್ಲಿಂದಲೇ ನಮ್ಮ ತಾಯಿಗಾಗಿ ನಾವು ಭಾವಿಸಿಕೊಳ್ಳುತ್ತಾ ಇದ್ದೇವೆ. ಅದು ಹೋಗುತ್ತಾದ್ರೆ ಯಾಕೆ ನಮಗೆ ಜನ್ಮವನ್ನ ಇದ್ದೀವಿ? ಮುಂದೆ ನಮ್ಮಿಂದ ಏನು ಕಾರ್ಯಗಳಾಗಬೇಕು? ಇದ್ಯಾವುದನ್ನು ಅರ್ಥಿಸಿಕೊಳ್ಳಲಾಗುವಂತ ಅಜ್ಞಾನದ ಅಂಧಕಾರಕ್ಕೆ ನಮ್ಮ ಮನದ ಒಳಗೆ ಹೊರಗೆ ಆವರಿಸಿರುವಂತ ಅಜ್ಞಾನವೆಂಬ ತಿಮಿರವನ್ನು ಕಳೆದು ಮೂವರನ್ನು ರಕ್ಷಿಸಬೇಕಮ್ಮ. ಯಾಕೆಂದ್ರೆ ನಮಗೆ ಜಲರಾಶಿಯು ಆವರಿಸಿರುವುದು ಸುತ್ತಲೂ ಆಲದೆಲೆಯ ಮೇಲೆ ತೇರುತ್ತಾ ಬಂದೆವು ಇತ್ತಲು. ಅಮ್ಮ, ನಾವು ಮೂವರು ಅಜ್ಞಾನವೆಂಬ ಅಂಧಕಾರದಿಂದ ಬಳಲುತ್ತಾ ಇದ್ದೇವೆ ತಾಯಿ. ನಮ್ಮಲ್ಲಿರುವಂತಹ ಈ ಅಜ್ಞಾನವನ್ನು ಹೋಗಲಾಡಿಸಿ ವಿಜ್ಞಾನದ ಬೆಳಕನ್ನು ತಮ್ಮ ಸೃಷ್ಟಿ ಯಾರಿಂದ ಹೀಗಾಯ್ತೆಂದು ತಿಳಿಯದೆ ಸಮಸ್ಯೆಯಲ್ಲಿ ಸಿಲುಕಿದ್ದೀರಾ? ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನಾನು. ಅಕಾಲ ಕಾಲ ಮಕಾಲ ನಾದ ಬಿಂದು ದೋಷ ಅತಿಘೋಷಗಳೆಂಬ ಸಪ್ತಸ್ವರಗಳು ಸೇರಿ ಆಗುತ್ತೆ ಓಂಕಾರ ಎನ್ನುವಂತ ಪ್ರಣವ ಸ್ವರೂಪ ಆದಿಶಕ್ತಿ ಆದಿಮಾಯ ರೂಪದಲ್ಲಿ ನನ್ನ ಸಾಕ್ಷಾತ್ಕಾರ. ಮಕ್ಕಳೇ, ಹಿಂದೆ ಪದ್ಮಕಲ್ಪದಲ್ಲಿದ್ದ ಪ್ರಪಂಚವು ಕಾರಣಾಂತರದಿಂದ ಜಗತ್ಪ್ರಳಯ ಹೊಂದಿ ನೀರಿನಲ್ಲಿ ಐಕ್ಯವಾಯಿತು. ಐಕ್ಯವಾದಂತಹ ಪ್ರಪಂಚ ಮುಂದೆ ಶ್ವೇತವರಾಕಲ್ಪದಲ್ಲಿ ಪುನರ್ಸೃಷ್ಟಿಯಾಗಬೇಕು. ಭಾವಿ ಉತ್ಪಾದಕನೊಬ್ಬ, ಪರಿಪಾಲಕನೊಬ್ಬ, ಹಾಗೆ ಸಂಹಾರಕನೊಬ್ಬ. ಉದ್ಯೋಗ ಮಾತ್ರ ತೆಗೆದುಕೊಳ್ಬೇಡಿ, ಹೆಸರನ್ನು ಇಡ್ಲಿಕ್ಕಿದೆ. ಹರಿಹರ ದೇದೀಪ್ಯಮಾನವಾಗಿ ಕಂಗೊಳಿಸುವರೆಂದ ಚಿನ್ನಾರಿಯೇ, ನಿನ್ನ ಹೆಸರು ಬ್ರಹ್ಮ. ನಿನ್ನ ಗುಣ ರಜೋಗುಣ. ಪ್ರಪಂಚದ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಸುವಂತಹ ಹೊಣೆಗಾರಿಕೆ ನಿನ್ನದು. ಇರುವುದಕ್ಕೆ ಸ್ಥಳ ಸತ್ಯಲೋಕ, ಹಿಡಿಯುವುದಕ್ಕೆ ದಂಡಾಯುಧ. ಘಟನೆಯಲ್ಲಿ ಬಣ್ಣದಿಂದ ಶೋಭಾಯಮಾನವಾಗಿ ಕಂಗೊಳಿಸುವ ನಿನ್ನ ಹೆಸರು ವಿಷ್ಣು. ನಿನ್ನ ಗುಣ ಸತ್ವಗುಣ. ಬ್ರಹ್ಮ ಸೃಷ್ಟಿಸುತ್ತಾನೆ. ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವರಾಶಿಯನ್ನು ಪಾಲನೆ ಮಾಡುವಂತಹ ಹೊಣೆಗಾರಿಕೆ ನಿನ್ನದು. ಇರುವುದಕ್ಕೆ ಸ್ಥಳ ವೈಕುಂಠ, ಹಿಡಿಯುವುದಕ್ಕೆ ಚಕ್ರಾಯುಧ. ಗಂಧ ಶ್ವೇತ ನೀರವರ್ಣದಿಂದ ಕಂಗೊಳಿಸುವ ನಿನ್ನ ಹೆಸರು ಈಶ್ವರ. ನಿನ್ನ ಗುಣ ತಮೋ ಗುಣ. ಬ್ರಹ್ಮ ಸೃಷ್ಟಿಸುತ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ. ಪಾಲಿಸಿದಂತಹ ವಸ್ತುಗಳನ್ನು ಕಾಲವರಿತು ಲಯಗೊಳಿಸುವಂತಹ ಹೊಣೆಗಾರಿಕೆ ನಿನ್ನದಿರುವುದು. ಇರುವುದಕ್ಕೆ ಸ್ಥಳ ಕೈಲಾಸ, ಹಿಡಿಯುವುದಕ್ಕೆ ತ್ರಿಶೂಲಾಯುಧ. ಮಕ್ಕಳೇ, ನಾನು ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ.
ದಾರಿದಲ್ಲಿರುವಾಗ ಮುಂದೆ ದೊಡ್ಡ ಶಕ್ತಿಗಳಿಂದ ಕಷ್ಟ ಬಂದ್ರೆ ಏನ್ ಮಾಡ್ಬೇಕಮ್ಮ? ಹೆದರಬೇಡಿ ಮಕ್ಕಳೇ, ಹೆದರಬೇಡಿ. ಮಕ್ಕಳನ್ನು ಕೊಟ್ಟ ಕೆಲಸವನ್ನು ನಿಶ್ಚಯಿಂದ ಮಾಡಿಕೊಂಡು ಬರುವಂತಹ ಸಂದರ್ಭ ದುಷ್ಟರಿಂದ ನಿಮ್ಮ ಪಾಲಿಗೆ ಉಪದ್ರವವಾಗುತ್ತದೆ. ಅಂಜಬೇಡಿ, ಅಳಕಬೇಡಿ. ಆದಿಮಾಯಾದ ನನ್ನನ್ನು ಸ್ಮರಿಸಿ ದುಷ್ಟರನ್ನು ನಾಶಗೊಳಿಸುತ್ತೇನೆ. ಈಶಾನ್ಯರೇ, ನಮಗಿದೊಂದು ಅವಿಸ್ಮರಣೀಯವಾದ ಕ್ಷಣ. ಯಾಕೆಂದ್ರೆ ಇದುವರೆಗೆ ಕತ್ತಲೆಯಲ್ಲಿದ್ದವು ನಾವು. ಈಗ ಬೆಳಕಿನಂತ ಸಂಚರಿಸುತ್ತಾ ಇದ್ದೇವೆ. ಅದು ಯಾರಿಂದ? ನಮ್ಮ ಅಮ್ಮನಿಂದ. ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ಹೆಸರಿದ್ರೆ ಸಾಕು, ಕೆಲಸ ಬೇಕು. ಹರಿಹರಲಾಲಿಸಿ ಜಗಿಸುವ ಜಾರವ. ಹರಿಹರಲಾಲಿಸಿ ಜಗಿಸುವ ಕಾರ್ಯವ ಕರುಣಿಸಿರಲು ಬಾಧ್ಯವು. ಜಗಿಸುವ ಕಾರ್ಯವ ಜಗಿಸುವ ಕಾರ್ಯವ ಜಗಿಸುವ ಕಾರ್ಯವ ಕರುಣಿಸಿರಲು ಬಾಧ್ಯವು. ಹರಿತಾರೆ ನಮ್ಮಲ್ಲಿ ಹಿರಿಯವನೈಸಿರಾಯಿ. ಹರಿತಾರೆ ನಮ್ಮಲ್ಲಿ ಹಿರಿಯವನೈಸಿರಾಯಿ. ಮರೆಯಲ್ಲ ಇದುವರೆಗೂ ಹರಿಹರಲಾಲಿಸಿ ಬಲಿಸುವ ಕಾರ್ಯ ಕರುಣಿಸಿರಲು. ಕಾರ್ನರ್ ಹರಿತಾರೆ ನಮ್ಮಲ್ಲಿ ಹಿರಿಯವನೈಸಿರಾಯಿ. ಮರೆಯಲ್ಲ ಇದುವರೆಗೂ ಪ್ರಥಮವಾಗಿ ಸೃಷ್ಟಿಕಾರಿಯಾಗಬೇಕಿತ್ತು. ಹೌದು. ಬ್ರಹ್ಮ ಸೃಷ್ಟಿಕಾರ್ಯದಲ್ಲಿ ತೊಡಗಬೇಕಿತ್ತು. ಹಾ. ಅದರ ಬದಲಾಗಿ ಏನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಲೆಕ್ಕಾಚಾರ ಕೆಲಸ ಮುಗಿದ್ಮೇಲೆ ಮಾಡು. ಹೌದಪ್ಪ. ಇನ್ನು ಸ್ವಲ್ಪ ದಿವಸ ಉಂಟು. ಹಾ, ಇಷ್ಟು ಬೇಗ ನೀನು ಲೆಕ್ಕ ಮಾಡೋದಕ್ಕೆ ಹೊರಟಿಲ್ಲ. ಯಾಕೆಂದ್ರೆ ಗೊತ್ತಾಗ್ತದೆ. ಸಮಸ್ಯೆ ಇರ್ತದೆ ಇಲ್ಲಿ. ಕಾರ್ಯದ ಆರಂಭದಲ್ಲಿ ಸಮಸ್ಯೆ, ಹೌದಪ್ಪ. ಬೆಳವಣಿಗೆ ಆಗುವುದಕ್ಕೆ ಬಿಡಬಾರದು. ಸಮಸ್ಯೆ ಹುಟ್ಟಿಕೊಂಡಿದ್ದನ್ನು ಪರಿಹಾರ ಮಾಡಿಕೊಳ್ಳದೆ ನಾವು ಕೆಲಸಕ್ಕೆ ಇಳಿದ್ರೆ ಮತ್ತೆ ಮುಂದೆಲ್ಲ ಸಮಸ್ಯೆ ಅಲ್ವಾ? ಈ ಸಮಸ್ಯೆ ಚಿತ್ತಾಸೆ ಎನ್ನುವಂಥದ್ದು ಅಜ್ಞಾನದ ಲಕ್ಷಣ ಅಲ್ವಲ್ಲ? ಸುಜ್ಞಾನದ ದ್ಯೋತಕವೇ ಹೌದು. ಸುಜ್ಞಾನದ ಕಿಡಿ ಅದು. ಅದನ್ನು ಪರಿಹರಿಸಿ ಒಳ್ಳೆ. ನೀವಿರುವರು ಸಮರ್ಥರಾಗಿದ್ದೀರಿ ಎನ್ನುವಂತ ಕಾರಣಕ್ಕಾಗಿ ಈಗ ನಿನಗೆ ಅಂತಲ್ಲ, ನಮ್ಮ ಮೂವರಲ್ಲಿ ಯಾರಿಗೇ ಸಮಸ್ಯೆ ಬಂತು ಅದನ್ನ ಪರಿಹಾರ ಮಾಡುವುದಕ್ಕೆ 3 ಜನರು ಬಾಧ್ಯರಾಗಿದ್ದಾರೆ. ಅಲ್ವಾ? ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಹೇಳ್ತೇವೆ. ಆ, ಈ ಕಲ್ಪ ಕಳೆದ ಕಲ್ಪವನ್ನು ಆಧಾರವನ್ನಾಗಿ ಇಟ್ಟುಕೊಂಡಿದೆ, ಹೌದಲ್ಲ? ಈಗ ಹೊಸ ಆಧಾರ ಉಂಟಾ? ಇಲ್ಲವೇ ಅಲ್ಲಪ್ಪ. ಹಳೆಯದನ್ನೇ ನಾವು ವಿಕೃತಗೊಳಿಸ್ಬೇಕು ನಾವೀಗ. ಮತ್ತೆ ಏನ್ ಮಾಡ್ಲಿಕ್ಕೆ ಇಲ್ಲ. ಮತ್ತೆ ಅಂತದೊಂದು ಕಾಯ್ದೆ ಬಂದ್ರೆ ನೋಡ್ಬೇಕು ಅಲ್ವಾ? ಆದ್ರೆ ಮನೆ ಒಂದು ಇಟ್ಟು ಹೋಗ ಮನೆ ಎಲ್ಲಾ ಕಾರ್ಯಗಳು ಸಾಗೋಪಸಾಗವಾಗಿ ನೆರವೇರಬೇಕಂತ ಆದ್ರೆ ಆದ್ರೆ ಮನೆಗೆ ಬರುವ ಯಜಮಾನ ಬೇಕು. ಮನೆ